ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾಧಿಲಕ್ಷ್ಯಂ ಏಕಂ ನಿತ್ಯಮಿಮಲಚನಂ ಸರ್ವದೇ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಶ್ರೀ ಸದ್ಗುರು ನಿತ್ಯತ್ವಂ ನಮಾಮಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಹದಾಯ ಪೂರ್ಣಮೇವಾವಶಿಷ್ಯತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಾತ್ಪರಿ ಪರಮಾತ್ಮನ ಪವಿತ್ರ ಪಾದಗಳಿಗೆ ಎನ್ನ ನತಕೋಟಿ ನಮನಗಳನ್ನು ಸಲ್ಲಿಸಿ, ಸಂತ ಶ್ರೇಷ್ಠ ಹಾಗೂ ಸಂತ ಶಿರೋಮಣಿಯಾಗಿರುವಂತಹ ಜ್ಞಾನದೇವರನ್ನು ಹಾಗೂ ಚೈತನ್ಯ ಸಂಪ್ರದಾಯದ ಸದ್ಗುರು ಆಗಿರುವಂತಹ ತುಕೋಬ್ರಾಯ ಏಕನಾಥ ಮಹಾರಾಜರನ್ನ, ಎಲ್ಲ ಸಂತ ಮಹಂತರನ್ನ, ಅವರ ಪವಿತ್ರ ಚರಣಗಳಿಗೆ ಎನ್ನ ನತಕೋಟಿ ನಮನಗಳನ್ನು ಸಲ್ಲಿಸಿ, ಹಾಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಹಾಗೂ ಸದ್ಗುರುರಾಗಿರುವಂತಹ ಕರ್ನಾಟಕ ಮಠದ ಶ್ರೀ ಗುರುವರಾಗಿರುವಂತಹ ಕೃಷ್ಣ ಸ್ವಾಮೀಜಿಯವರ ಪವಿತ್ರ ಪಾದಗಳಿಗೆ ಎನ್ನ ನತಕೋಟಿ ನಮನಗಳನ್ನು ಸಲ್ಲಿಸಿ, ಎನ್ನ ಆರಾಧ್ಯ ಗುರುವರ್ಯರು ಮತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವಂತಹ ಸದ್ಗುರುರಾಗಿರುವಂತಹ ಶ್ರೀಕಾಂತ್ ಗುರುವರ್ಯರ ಪವಿತ್ರ ದಿವ್ಯ ಚರಣಗಳಿಗೆ ಎನ್ನ ನತಕೋಟಿ ನಮನಗಳನ್ನು ಸಲ್ಲಿಸಿ, ಈ ಅಮೃತ ಗಳಿಗೆಯಲ್ಲಿ ತತ್ವ ವಿಚಾರವನ್ನ ಹೇಳಲು ಬಂದಿರುವಂತಹ ಎಲ್ಲ ಸಾಧಕರಿಗೂ, ಜಿಜ್ಞಾಸರಿಗೂ, ಜ್ಞಾನಿಗಳಿಗೂ, ಸ್ವರೂಪರಾಗಿರುವಂತಹ ಎಲ್ಲ ತಂದೆ ತಾಯಿಯ ಪವಿತ್ರ ಪಾದಗಳಿಗೆ ಎನ್ನ ನತಕೋಟಿ ನಮನಗಳನ್ನು ಸಲ್ಲಿಸಿ, ಗುರುವರ್ಯರು ದಿನಂಪ್ರತಿ ನಮಗ ಉದ್ಧಾರದ ವಿಚಾರಗಳನ್ನ ಹೇಳ್ಕೊತ ಬರ್ತಾರ. ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನ ನಮ್ಮ ಜೀವನದೊಳಗ ಅಳವಡಿಸ್ಕೊಳ್ಳೋದು ಅನ್ನೋದು ಬಹಳ ಹೇಳಿದ್ರು. ಯಾಕಪ್ಪ ಅಂತ ಹೇಳಿದ್ರ, ನಾವು ತತ್ವ ನಮಗ ಬರ್ತದೋ ಇಲ್ಲೋ ಗೊತ್ತಿಲ್ಲ, ನಾವು ನಾವು ಅದನ್ನ ಕಲ್ತೀವಿ ಅನ್ನೋದಕ್ಕಿಂತ ಅದನ್ನ ನಾವು ಎಷ್ಟರ ಮಟ್ಟಿಗೆ ನಮ್ಮ ಅನುಷ್ಠಾನದೊಳಗದ, ಎಷ್ಟರ ಮಟ್ಟಿಗೆ ನಾವು ಜೀವನದೊಳಗ ನಾವು ಅಳವಡಿಸ್ಕೊಂಡಿವಿ, ಅದನ್ನ ಎಷ್ಟರ ಮಟ್ಟಿಗೆ ನಾವು ಪಾಲನೆ ಮಾಡಾಕತ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿದ್ರು. ತತ್ವ ವಿಚಾರವನ್ನ ಹೇಳುವುದಲ್ಲ, ನಡೆಯುವುದು ಬಹಳ ಮುಖ್ಯ ಅಂತ ಹೇಳಿದ್ರು. ಖರೆ ಅದಲ್ಲ, ನಾವು ಜೀವನದೊಳಗ ನಡೆದೀವಿ ಅಂದ್ರ ಅದ ಆನಂದದ ಅನುಭವ ಆಗ್ತದ ನಮಗ. ಬರೀ ಕೇವಲ ಹೇಳುವುದರಿಂದ ಅಥವಾ ಕೇವಲ ತತ್ವವನ್ನ ಹೇಳುವುದು ಬಿಡಿಸುವುದರಿಂದ ನಮಗೇನ ಆನಂದ ಸಿಗುವುದಿಲ್ಲ. ಯಾಕಪ್ಪ ಅಂತ ಹೇಳಿದ್ರ, ಗುರುಗಳ ಒಂದು ಮಾತು ಹೇಳಿದ್ರು. ಹೆಂಗಪ್ಪ ಅಂತ ಹೇಳಿದ್ರ, ಕಬ್ಬಿನ ಗಾಣ ಇರ್ತದ, ಆ ಕಬ್ಬಿನ ಗಾಣ ಏನ್ ಮಾಡ್ತದಪ್ಪ ಅಂತ ಹೇಳಿದ್ರ, ಕಬ್ಬಿನ ರಸವನ್ನ ಹಿಂಡ್ತದ. ಆ ರಸ ಹೆಂಗಿರ್ತದಪ್ಪ ಅಂತ ಹೇಳಿದ್ರ, ಬಹಳ ಸ್ವಾದಿಷ್ಟ ಇರ್ತದ, ಅಮೃತ ಇದ್ದಂಗ ಇರ್ತದ. ಅಂತ ಅಮೃತದ ರಸದ ಸ್ವಾದ ಆ ಕಬ್ಬಿನ ಗಾಣಕ್ ಇರ್ತದೇನ? ಇರುವುದಿಲ್ಲ. ಹಂಗ ಕೇವಲ ಶಬ್ದ ಜ್ಞಾನದಿಂದ ಶಬ್ದ ಹೇಳೋರು ಅದ ಶಬ್ದದ ಅನುಭವ ಇರಬೇಕು ಅಂತ ಹೇಳ್ತಾರ. ಶಬ್ದದ ಅನುಭವ ಇರಬೇಕು. ಕೇವಲ ಕಬ್ಬಿನ ಗಾಣದಂಗ ಬರೇ ಶಬ್ದವನ್ನ ಹೇಳಿದೀವಂದ್ರ, ತತ್ವ ವಿಚಾರವನ್ನ ಹೇಳಿದೀವಂದ್ರ ಅದರದ ಅನುಭವ ಇರ್ಲಿಲ್ಲ ಅಂದ್ರ ಏನು ಪ್ರಯೋಜನ ಅದ ಅಂತ ಹೇಳಿ, ಅದಕ್ಕ ಜೀವನದೊಳಗ ಅದರದ ಅನುಭವ ಬಹಳ ಮುಖ್ಯ ಅಂತ ಹೇಳಿ, ಅಂತ ಅನುಭವವನ್ನ ನಮ್ಮ ನಿಮ್ಮ ಜೀವನದೊಳಗ ತಗೋರಿ ಅಂತ ಹೇಳಿ ವಿಚಾರ ಏನ ಗುರುವರ್ಯರು ಹೇಳ್ತಾರ, ಅದು ನಿಜವಾದ ಆನಂದ ಅಂತ ಹೇಳಿ. ಅಂತ ಒಂದು ಆನಂದದ ಪ್ರತಿನಿತ್ಯವು ನಾವು ಆನಂದದೊಳಗ ಅದೀವಿ. ಯಾಕಂದ್ರ ಇಂಥ ಒಂದು ಆಧ್ಯಾತ್ಮಿಕ ಏನದಪ್ಪ ಅಂತಂದ್ರ ಇಂಥ ಒಂದು ಆನಂದ ಕೊಡ್ತದ ಅಂತ. ಇಂಥ ಆನಂದ ಹೊರಗಡೆ ಎಲ್ಲಿ ಸಿಗುವುದಿಲ್ಲ. ಸತ್ಸಂಗದೊಳಗ ಸಿಗುತ್ತದ, ಗುರುವಿನ ಚರಣದೊಳಗ ಸಿಗುತ್ತದ ಇಂಥ ಆನಂದ. ಅಂತ ಆನಂದವನ್ನ ನೀವೆಲ್ಲರೂ ಅನುಭವಿಸಾಕತ್ತೀವಿ, ಅದು ಧನ್ಯದ ಅಂತೇಳಿ. ಅದಕ್ಕೆ ಗುರುವರ್ಯರು ಇವತ್ತ ಏನಪ್ಪಾ ಅಂತ ಹೇಳಿದ್ರ 50ನೇ ಓವಿ ಪ್ರಾರಂಭ ಮಾಡಿದ್ರು. ಆತಾ ಭಾರತ ಕಮಲ ಪರಾಘು ಗೀತಾಖ್ಯೋ ಪ್ರಸಂಗು ಜೋ ಸಂವಾದಲಾ ಶ್ರೀ ಗುರು ಅರ್ಜುನೇಶಿ. ಏನ ಹೇಳಿದ್ರಪ್ಪ ಅಂತ ಹೇಳಿದ್ರೆ, ಇದು ಮಹಾಭಾರತದ ವಿಚಾರವನ್ನ ಭಗವಾನ್ ಕೃಷ್ಣ ಯಾವಾಗ ಹೇಳಿದ್ರು, ಯಾವಾಗ ಸಂವಾದ ಆಯಿತು ಅನ್ನೋದು ವಿಚಾರವನ್ನ ಗುರುವರ್ಯರು ಹೇಳ್ಕೊಂತ ಬಂದ್ರು. ಇದು
ಮಹಾಭಾರತ ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧ ಪ್ರಸಂಗದೊಳಗ ಹೇಳಿದ್ರು ಅಂತ ಹೇಳಿ. ಇಂಥ ಒಂದು ಮಹಾಭಾರತ ಅರ್ಜುನನಿಗೆ ಹೆಂಗ ಅದ ಅಂತ ಹೇಳಿದ್ರ ಹೇಳ್ತಾರ ಅವರು, ನೋಡಪ್ಪ ಪರಾಗ ಹೆಂಗದಪ್ಪ ಅಂತ ಹೇಳಿದ್ರ, ಪರಾಗವನ್ನ ಅನುಭವಿಸಿದದ್ದು ಯಾವುದು ಅಂದ್ರ ಭ್ರಮರ. ಕಮಲದಲ್ಲಿರುವಂತಹ ಸುಗಂಧ ಹೆಂಗದಪ್ಪ ಅಂತ ಹೇಳಿದ್ರ ಏನ ಅನುಭವವನ್ನ ತಗೋತು, ಹೋಗಿ ಪರಾಗಸ್ಪರ್ಶ ಕಮಲಕ್ಕ ಹೋಗಿ ಕುಂತು ಒಳಗಡೆ ಇರುವಂತಹ ಸುಗಂಧ ಏನದ, ಆ ಸುಗಂಧ ಹೆಂಗದ ಅಂತ ಹೇಳಿದ್ರ ನಿಮಗ ಗೊತ್ತಾಗುದಿಲ್ಲ. ಅದರಲ್ಲಿ ಇರುವಂತಹ ಸುಗಂಧವನ್ನ ಸೇವಿಸಿದ್ರ ಭ್ರಮರಿಗೆ ಮಾತ್ರ ಗೊತ್ತಾಗ್ತದ ಅದರದ ಪರಿಮಳ ಹೆಂಗದ, ಅದರದ ಸುವಾಸನೆ ಹೆಂಗದ. ಆವನ್ನು ಕುಡ್ದಿರುವಂತಹ ಭ್ರಮರಕ್ಕ ಗೊತ್ತಾಗ್ತದ, ಜೇನು ಹುಳಕ್ಕ ಗೊತ್ತಾಗ್ತದ. ಹಂಗ ಈ ಗೀತಾದ ಉಪದೇಶವನ್ನು ಪಡೆದುಕೊಂಡಿರುವಂತಹ ಅರ್ಜುನನಿಗೆ ಮಾತ್ರ ಅದರದ ಗೊತ್ತು. ಅದಕ್ಕೆ ನಾವು ನೀವೆಲ್ಲ ಅರ್ಜುನ ರೂಪಿಗಳೇ, ನಾವು ನೀವೆಲ್ಲ ಅರ್ಜುನ ರೂಪಿಗಳು. ಮತ್ತ ಭಗವಂತ ಹೆಂಗದನಪ್ಪ ಅಂತ ಹೇಳಿದ್ರ ಗುರು ರೂಪ ಅದನ. ಗುರು ರೂಪರಾಗಿ ನಮಗೆಲ್ಲರಿಗೆ, ಅರ್ಜುನ ರೂಪಿಯರಿಗೆ ಎಲ್ಲರಿಗೆ ಬೋಧವನ್ನು ಮಾಡುತ್ತಿರುವಂತಹ ನಾವು ನೀವು ಧನ್ಯದೀವಿ. ಇಂತಹ ಒಂದು ಪರಾಗದ ಒಂದು ಸುವಾಸನೆ ಏನದ ಅಲ್ಲ, ಪರಿಮಳ ನಾವು ನೀವು ಕುಡಿಯಾಕತ್ತೀವಿ ಅನ್ನೋದು ನಮಗ ಬಹಳ ಸಂತೋಷ. ಇಂಥ ಒಂದು ವಿಚಾರವನ್ನ, ಯಾಕಂದ್ರ ಶ್ರೇಷ್ಠ ಅದ ಅಂತ ಹೇಳಿದ್ರು ಗುರುಗಳು. ಅದ 4 ವೇದ ಮತ್ತು ಅದನ್ನ ಸೇರ್ಕೊಂಡು 14 ವಿದ್ಯೆಗಳದಾವು ಅಂತ ಹೇಳಿದ್ರು. 14 ವಿದ್ಯೆ ಮತ್ತ 65 ಕಲೆಗಳದಾವು ಅಂತ ಹೇಳಿ. ಇಂಥ ಒಂದು ಅಮೃತವನ್ನ ಶ್ರೀಮದ್ ಭಗವದ್ಗೀತೆ ಹೊಂದ್ಯದ ಅಂತ ಹೇಳಿ ಅದಕ್ಕ ಹೇಳ್ತಾರಪ್ಪ. ಏನಪ್ಪಾ ಅಂತ ಹೇಳಿದ್ರ ಗುರುಗಳು ವರ್ಣನೆ ಮಾಡ್ಕೊಂತ ಬಂದ್ರು. ಏನ ನಾತರಿ ಶಬ್ದ ಬ್ರಹ್ಮಾದ್ಭಿ ಮಥಿಯಲಾ ವ್ಯಾಸ ಬುದ್ಧಿ ನಿವಡಿಲೇ ನಿರವಧಿ ನವನೀತ ಹೇಂ. ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರ, ನೋಡು ಸಮುದ್ರ ನೋಡಿ, ನಾತರಿ ಶಬ್ದ ಬ್ರಹ್ಮಾದ್ಭಿ, ಅಬ್ಧಿ ಅಂದ್ರ ಸಮುದ್ರ ಅಂತ ಹೇಳಿ. ಈ ಸಮುದ್ರ ಹೆಂಗದಪ್ಪ ಅಂತ ಹೇಳಿದ್ರ ವಿಶಾಲವಾಗಿ ಅದ. ಎಲ್ಲಿ ನೋಡಿದ್ರು ಕೂಡ ಅದು ಸಮುದ್ರದ ವಿಶಾಲತೆ ನಮಗ ಕಣ್ಣಿಗೆ ಎಲ್ಲಿ ಹೋಗ್ತದ, ನಮ್ ಕಣ್ಣು ಅಲ್ಲಿ ಮಟ್ಟ ಅದು ಪೂರ್ಣ ಏನಪ್ಪಾ ಅಂತ ಹೇಳಿದ್ರೆ ವಿಶಾಲವಾಗಿ ಹರಡಿರ್ತದ. ಅಂತ ವಿಶಾಲವಾಗಿರುವಂತಹ ಸಮುದ್ರದ ಆಳು ನಮಗ್ ನೋಡಕ್ ಆಗ್ತದೇನ? ಆಗುದಿಲ್ಲ. ಅದ್ರ ವಿಶಾಲತೆ ಎಷ್ಟದ, ಆಳು ಅಗಲ ಎಷ್ಟದ ಅಂತ ಹೇಳಿ ನಮಗ ಕಂಡು ಹಿಡಿಯಕ್ ಆಗ್ತದೇನ? ಆಗುದಿಲ್ಲ. ಯಾಕಂದ್ರ ಬಹಳ ದೊಡ್ಡ ಪ್ರಮಾಣದ ಅದ, ಆದಿ ಅಂತ್ಯವನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಹಂಗ ಇರುವಂತಹದ್ದ ಏನಪ್ಪಾ ಅಂತ ಹೇಳಿದ್ರ ಸಮುದ್ರವನ್ನ ಏನ್ ಮಾಡಿದ್ರುಪ ಅಂತ ಹೇಳಿದ್ರ ಮಂಥನ ಮಾಡಿದ್ರು. ಹೆಂಗ ಎದರಿಂದ ಮಂಥನ ಮಾಡಿದ್ರು? ಮಂಥಿಯಲ ವ್ಯಾಸ ಬುದ್ಧಿ ಏನ್ ಮಾಡಿದ್ರಪ್ಪ ಅಂದ್ರ ಇವನ ಸಮುದ್ರವನ್ನ ಯಾದಕ್ಕ ಹೋಲಿಸಿದಾರಪ್ಪ ಅಂತ ಹೇಳಿದ್ರ, ವೇದಗಳು ಹೆಂಗದಪ್ಪ ಅಂದ್ರ ಸಮುದ್ರ ಇದ್ದಂಗ. ಏನ್ ವೇದಗಳು ಏನದಾವಪ್ಪ ಅಂತ ಹೇಳಿದ್ರ ಸಮುದ್ರ ಇದ್ದಂಗ. ಆ ಸಮುದ್ರವನ್ನ ವ್ಯಾಸದೇವರು ತಮ್ಮ ಬುದ್ಧಿ ಎಂಬ ಕಡಗೋಲಿನಿಂದ ಮಂಥನ ಮಾಡ್ಯಾರ. ಮಂಥನ ಮಾಡಿ ಏನ್ ಮಾಡ್ಯಾರಪ್ಪ ಅಂತ ಹೇಳಿದ್ರ ವಿವೇಕ ಎಂಬ ಜ್ಞಾನಾಗ್ನಿಯಿಂದ ಏನ್ ತೆಗದಾರಪ್ಪ ಅಂತ ಹೇಳಿದ್ರ ಬೆನ್ನಿಯನ್ನ ತೆಗದಾರ. ನವನಿತ ಬೆನ್ನಿಯನ್ನ ತೆಗದಾರ. ಆ ಬೆನ್ನಿಯನ್ನ ಏನ್ ಮಾಡ್ಯಾರ ಮತ್ತ ಕಾಶ್ಯಾರ. ಮತ್ತ ಕಾಸಿ ಕೆಡಲಾರ್ದವನ್ನ ತುಪ್ಪವನ್ನ ಏನ್ ಮಾಡ್ಯಾರಪ್ಪ ಅಂತ ಹೇಳಿದ್ರ ಅದರಿಂದ ತೆಗದಾರ ಅಂತ ಹೇಳಿ. ಕೆಡಲಾರದ ತುಪ್ಪವನ್ನ ಅದನ್ನ ಏನ್ ಮಾಡ್ಯಾರಪ್ಪ ಅಂತ ಹೇಳಿ ತೆಗದಾರ. ಅಂತ ಒಂದು ತುಪ್ಪ ಯಾವ್ದಪ್ಪ ಅಂತ ಹೇಳಿದ್ರ ಶ್ರೀಮದ್ ಭಗವದ್ಗೀತೆ ಜ್ಞಾನೇಶ್ವರಿ ಅದ ಅಂತ ಹೇಳಿ. ನೋಡ್ರಿ, ಈಗ ಹಾಲು ಏನಾಗ್ತದಪ್ಪ ಅಂತ ಹೇಳಿದ್ರ ಶ್ರೇಷ್ಠದ. ಹಾಲು ಶ್ರೇಷ್ಠದ. ಹಾಲು 1-2 ದಿವ್ಸ ಇಟ್ರೆ ಕೆಡ್ತದ. ಅದ ಹಾಲು ಕೆಡಬಾರ್ದಂತ ಏನ್ ಮಾಡ್ತಾರ, ಅದನ್ನ ಕಾಸಿ ಮತ್ ಏನ್ ಮಾಡ್ತಾರಪ್ಪ ಅಂದ್ರ ಮೊಸರು ಮಾಡ್ತಾರ. ಮೊಸರಾಗ್ತದ. ಹೆಪ್ಪ ಹಾಕಿದ ನಂತರ ಮೊಸರಾಗ್ತದ. ಆ ಮೊಸರನ್ನ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರ ಮಂಥನ ಮಾಡ್ತಾರ. ಮಂಥನ ಮಾಡಿದ ಮೇಲೆ ಬೆಣ್ಣಿ ತೆಗಿತಾರ. ಬೆಣ್ಣಿ ಅದು 15 ದಿವ್ಸ ಇಟ್ರು ಏನಾಗಂಗಿಲ್ಲ. ಮತ್ತ 15 ಮತ್ತ ತಿಂಗಳ ಮ್ಯಾಲ ಇಟ್ಟಂದ್ರ ಕೆಡ್ತದ. ಅದೇ ಬೆನ್ನಿಯನ್ನ ನಾವು ಕಾಸಿದೀವಿ ಅಂದ್ರೆ ಏನಾಗ್ತದ, ಅದ ಕೆಡಲಾರದ ವಸ್ತು ಏನಾಗ್ತದಪ್ಪ ಅಂದ್ರೆ ಇದು ತುಪ್ಪ ಉತ್ಪತ್ತಿ ಆಗ್ತದ. ಅಂತ ತುಪ್ಪವನ್ನ ಎಷ್ಟೋ ದಿವಸ ಇಟ್ರು ಅದು ಕೆಡುವುದಿಲ್ಲ. ಅಂತ ಒಂದು ತುಪ್ಪವನ್ನ ನಿಮಗ ತುಪ್ಪ ರೂಪಿಯಾಗಿರುವಂತಹ ಏನಪ್ಪಾ ಅಂತ ಹೇಳಿದ್ರ ಶ್ರೀಮದ್ ಭಗವದ್ಗೀತಾ ಅನಿ ಜ್ಞಾನೇಶ್ವರಿ ಇದು ತುಪ್ಪ ರೂಪವಾಗಿ ನಮ್ಮನ್ನ ಕೊಟ್ಟಾರ ಅಂತ ಹೇಳಿ ಗುರುಗಳು ಹೇಳಿದ್ರು. ಅದಕ್ಕ ಇಂಥ ಒಂದು ತುಪ್ಪವನ್ನ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಸೇವಸಾಕತ್ತೀವಿ. ಅದಕ್ಕ ಅಮೃತ ಸಮಾನದ.
ಪಂಚಾಮೃತದೊಳಗ ಬಳಸ್ತಾರ. ಇಂಥ ಒಂದು ಶ್ರೇಷ್ಠವಾದದ್ದೇನದಪ್ಪ ಅಂತ ಹೇಳಿದ್ರ ಶ್ರೀಮದ್ ಭಗವದ್ಗೀತೆ ಅನಿ ಜ್ಞಾನೇಶ್ವರಿ ಅದ ಅಂತ ಹೇಳಿದ್ರು. ಅಂತ ಒಂದು ಜ್ಞಾನೇಶ್ವರಿಯನ್ನ ನಾವು ನೀವು ಏನಪ್ಪಾ ಅಂತ ಹೇಳಿದ್ರ ನಿತ್ಯ ಶ್ರವಣ ಮಾಡಾಕತ್ತೀವಲ್ಲ, ಅದಕ್ಕೆ ನಾವು ಧನ್ಯ ಅದೀವಿ. ಇಂಥ ಧನ್ಯ. ಅದಕ್ಕೆ ಇವನ್ ಯಾರಪ್ಪ ಅಂದ್ರ ವಿರಕ್ತಿಗಳು, ವಿವೇಕಿಗಳು ಇದ್ದವ್ರು ಕೇಳ್ತಾರ ಅಂತ ಹೇಳಿ. ಅದಕ್ಕೆ ವಿವೇಕಿಗಳು 2 ದಿವಸಗಳ ಕಾಲ ನಮ್ಮನ್ನ ನಿರಂತರವಾಗಿ ವಿವೇಕಿ ಯಾರು, ವೈರಾಗ್ಯ ಯಾರು, ಇವ್ರ ಬಗ್ಗೆ ಹೇಳ್ಕೊಂತ ಬಂದಾರ. ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ. ಯಾಕಂದ್ರ ಪ್ರತಿಯೊಬ್ಬರಿಗೆ 2-5 ನಿಮಿಷ ಹೇಳಲಿಕ್ಕೆ ಅವಕಾಶ ಇರ್ತದ ಅಂತ ಹೇಳಿ ಈ ಸಂದರ್ಭದೊಳಗ ನಾವೇ ನಮ್ಮಲ್ಲಿರುವಂತಹ ಅಜ್ಞಾನವನ್ನ ನಾವು ಹೊಡೆದೊಡಿಸ್ಕೊಳ್ಳೋದದ. ನಾವೇನ ಬಹಳಷ್ಟು, ಯಾಕಂದ್ರ ವೇದ ಶಾಸ್ತ್ರವನ್ನ ಓದಿದವ್ರಲ್ಲ, ಅದ್ರ ಬಗ್ಗೆ ಅಧ್ಯಯನ ಮಾಡಿದವರಲ್ಲ. ಗುರು ಸಾನ್ನಿಧ್ಯದೊಳಗೆ ಇದ್ದು ಗುರು ಹೇಳಿರುವ ವಿಚಾರವನ್ನ ಮಾತ್ರ ಶ್ರವಣ ಮಾಡ್ಕೊಂಡು ಹೇಳೋರು. ಯಾಕಂದ್ರ ನಾವು ಸಾಧಕರಲ್ಲ, ಜ್ಞಾನಿನುಗಳಲ್ಲ. ಯಾಕಂದ್ರೆ ಎಷ್ಟ ಗುರು ಹೇಳಿರ್ತಾರ ಅದ್ರ ಬಗ್ಗೆ 2 ವಿಚಾರಗಳನ್ನ ಹೇಳೋರು. ಅದರಲ್ಲಿ ತಪ್ಪು ಎಷ್ಟು ಇರ್ತಾವ, ಬಹಳಷ್ಟು ಇರ್ತಾವ. ಅಂತ ತಪ್ಪುಗಳನ್ನ ನಾವು ಮಾತಾಡ್ತಿರ್ತೀವಿ. ಆದ್ರೂ ಕೂಡ ಅದಕ್ಕೆ ಕ್ಷಮೆ ಇರ್ಲಿ ಅಂತ ಹೇಳಿ ಗುರುಪಾದಕ್ಕ ನಾವು ಕ್ಷಮಾವನ್ನ ಕೇಳ್ಕೊಂಡು ಇವೆರಡು ನುಡಿಗಳನ್ನ ಗುರುಪಾದಕ್ಕೆ ಅರ್ಪಿಸಿ 2 ನುಡಿಗಳನ್ನ ಹರಿ ಮಾಡೋಣ. ರಾಮಕೃಷ್ಣ ಹರಿ. ಗುರುದೇವ ರಾಮಕೃಷ್ಣ ಹರಿ.